ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 43ನೇ ಪಂದ್ಯ ಬೆಂಗಳೂರು ಮತ್ತು ಪಂಜಾಬ್ ತಂಡದ ನಡುವೆ ನಡೆಯಿತು. ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಬೆಂಗಳೂರು ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತ ಒಂದು ಪಂಜಾಬ್ ತಂಡ ಈ ಒಂದು 139 ರನ್ಗಳ ಟಾರ್ಗೆಟ್ ಅನ್ನ ಬೆಂಗಳೂರು ತಂಡಕ್ಕೆ ನೀಡುತ್ತೆ. ಈ ಒಂದು ಪಂದ್ಯ ಬೆಂಗಳೂರಿನಲ್ಲಿ ಆಗ್ತಿರೋದ್ರಿಂದ ಬೆಂಗಳೂರಿನ ಒಂದು ಅಭಿಮಾನಿಗಳಿಗೆ, ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೆ ಒಂದು ರೀತಿ ಜಯವನ್ನು ಇವತ್ತಾದರೂ ಸಾಧಿಸಬಹುದು ಅಂತ ಒಂದು ನಂಬಿಕೆ ಇತ್ತು ಅಂತ ಅನ್ಕೋತೀನಿ. ಆದರೂ ಈ ಒಂದು ಪಂಜಾಬ್ ತಂಡದ ಒಂದು 139 ರನ್ಗಳ ಒಂದು ಟಾರ್ಗೆಟ್ ಅನ್ನು ಕೂಡ ಬೆಂಗಳೂರು ತಂಡ ಸಾಧಿಸಲು ಸಾಧ್ಯವಾಗಿಲ್ಲ ಅಂತ ಹೇಳ್ಬೋದು. ಪಂಜಾಬ್ ತಂಡದ ಒಂದು ಬ್ಯಾಟಿಂಗ್ ನೋಡೋದಾದ್ರೆ ನಾವು ಅಕ್ಷರ್ ಪಟೇಲ್ ಅವರು 38 ರನ್ಗಳನ್ನು ಬಾರಿಸುತ್ತಾರೆ. ಅದು 2 6 ಮತ್ತು 3 4ಗಳೊಂದಿಗೆ ಅದನ್ನು ಬಾರಿಸ್ತಾರೆ. ಮತ್ತು ಮನನ್ ಹೋರಾ ಅವರು 25 ರನ್ನನ್ನು ಬಾರಿಸಿರೋದು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಲ್ಲ. ಇನ್ನು ಬೆಂಗಳೂರು ತಂಡದ ಬೌಲಿಂಗನ್ನು ನೋಡೋಣ. ಬೆಂಗಳೂರು ತಂಡದ ಬೌಲಿಂಗನ್ನು ನೋಡಿದ್ರೆ ಅಂಕಿತ್ ಚೌಧರಿ ಅವರು ಮತ್ತು ಚಾಹಲ್ ಅವರು ತಲಾ 2 ವಿಕೆಟನ್ನು ಪಡ್ಕೋತಾರೆ. ಮತ್ತು ಶ್ರೀನಾಥ್ ಅರವಿಂದ್, ಶೇನ್ ವ್ಯಾಟ್ಸನ್ ಮತ್ತು ಪವನ್ ನೇಗಿ ಅವರು ತಲಾ 1 ವಿಕೆಟನ್ನು ಪಡ್ಕೊಂಡಿದ್ದು ಬಿಟ್ಟರೆ ಅಂತ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನೇನು ತೋರಿಸಲ್ಲ. ಆದರೂ ಈ ಒಂದು 138 ರನ್ಗಳಿಗೆ ಕಟ್ಟಾಕಿರುವಂಥದ್ದು ಬೌಲಿಂಗ್ ಒಳ್ಳೆಯ ಪ್ರದರ್ಶನ ಅಂತಲೇ ಹೇಳ್ಬೋದು. ಅಂಥ ಒಂದು ದೊಡ್ಡ ಮೊತ್ತವನ್ನು ಸಾಧಿಸಲು ಬೆಂಗಳೂರಿನ ಬೌಲರ್ಗಳು ಬಿಡಲಿಲ್ಲ. ಕೊನೆಗೆ ಈ ಒಂದು 139 ರನ್ಗಳ ಒಂದು ಟಾರ್ಗೆಟನ್ನು ಬೆನ್ನತ್ತಿದಂಥ ಬೆಂಗಳೂರು ತಂಡ ಕೇವಲ 119 ರನ್ಗಳಿಗೆ ಆಲ್ಔಟ್ ಆಗಿರುವಂಥದ್ದು. ಇನ್ನೂ ಒಂದು ಓವರ್ ಇರುವಂತೆಯೇ ತಮ್ಮ ಎಲ್ಲ ವಿಕೆಟನ್ನು ಕಳ್ಕೊಂಡು ಬೆಂಗಳೂರು ತಂಡ ಆಲ್ಔಟ್ ಆಗಿದೆ. ಇನ್ನು ಬೆಂಗಳೂರು ಪರ ಮನ್ದೀಪ್ ಸಿಂಗ್ ಅವರು 46 ರನ್ನನ್ನು ಬಿಟ್ಟರೆ ಬೇರೆ ಯಾವ ಆಟಗಾರರು ಕೂಡ ಅಂಥ ಒಂದು ರೋಚಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸಿಲ್ಲ. ನೀವು ನೋಡಿರ್ತೀರ ಅದನ್ನು. ಕ್ಯಾಪ್ಟನ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಕ್ರಿಸ್ ಗೇಲ್ ಆಗಿರ್ಬೋದು, AB ಡಿ ವಿಲಿಯರ್ಸ್ ಕೂಡ ಒಂದು ಸಣ್ಣ ಮೊತ್ತಕ್ಕೆ ಔಟ್ ಆಗಿಬಿಡ್ತಾರೆ. ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿಸ್ತಾರೆ ಅಂತ ಹೇಳ್ಬೋದು. ನಾವೆಲ್ಲ ಈ ಒಂದು ಸೀಸನ್ ಕಂಪ್ಲೀಟ್ ನೋಡೋದಾದ್ರೆ ಬೆಂಗಳೂರಿನ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಫುಲ್ಲು ಕಳಪೆ ಆಗಿದೆ ಅಂತಲೇ ಹೇಳ್ಬೋದು. ಕಳೆದ ಸೀಸನ್ ನಾವು ಅಂತ ಇದು ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಒಂಚೂರು ಚೆನ್ನಾಗಿಲ್ಲ ಅಂತ. ಬಟ್ ಈ ಸೀಸನ್ ಅದು ಉಲ್ಟಾ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಬ್ಯಾಟ್ಸ್ಮನ್ಗೆಲ್ಲ ಚೆನ್ನಾಗಿದ್ದಾರೆ, ಆದರೆ ಈ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವಲ್ಲಿ ಬೆಂಗಳೂರಿನ ಬ್ಯಾಟ್ಸ್ಮನ್ಗಳು ಒಂದು ರೀತಿ ವಿಫಲವಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಪಂಜಾಬ್ ತಂಡದ ಬೌಲಿಂಗ್ ನೋಡಿದ್ರೆ ಸಂದೀಪ್ ಶರ್ಮಾ ಅವರು 3 ವಿಕೆಟನ್ನು ಪಡೆದು ಪಂಜಾಬ್ ತಂಡದ ಒಂದು ಗೆಲುವಿಗೆ ಕಾರಣರಾದರು ಅಂತ ಹೇಳ್ಬೋದು. ಮತ್ತು ಅದನ್ನು ಬಿಟ್ಟರೆ ಅಕ್ಷರ್ ಪಟೇಲ್ ಅವರು 3 ವಿಕೆಟನ್ನು ಪಡ್ಕೋತಾರೆ. ಮತ್ತು ಮನ್ದೀಪ್ ಶರ್ಮಾ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ತಲಾ 2 ವಿಕೆಟನ್ನು ಪಡ್ಕೊಂಡಿರುವಂಥದ್ದು. ಮತ್ತು ಸಂದೀಪ್ ಶರ್ಮಾ ಅವರ ಈ ಒಂದು ರೋಚಕ ಬೌಲಿಂಗ್ ಅಂದರೆ ಕೇವಲ 5.5 ಒಂದು ರನ್ ರೇಟ್ ಎಕಾನಮಿ ಮುಖಾಂತರ ಒಂದು 3 ವಿಕೆಟನ್ನು ಪಡ್ಕೊಂಡು ಈ ಒಂದು ಬೌಲಿಂಗ್ ಪ್ರದರ್ಶನಕ್ಕೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚನ್ನು ಕೂಡ ನೀಡಲಾಗಿದೆ. ನಿಮಗೆ ಅನಿಸುತ್ತೆ ಒಂದು ಪಂದ್ಯದಲ್ಲೂ ಕೂಡ ಬೆಂಗಳೂರು ತಂಡ ಒಂದು ಸೋಲನ್ನು ಅನುಭವಿಸಿರುವಂಥದ್ದು. ಇನ್ನು ಕೆಲವೇ ಪಂದ್ಯಗಳು ಉಳಿದೇ 3-4 ಪಂದ್ಯಗಳು ಉಳಿದುಕೊಂಡಿರ್ಬೋದು ಅಷ್ಟೇ. 3 ಪಂದ್ಯಗಳು ಅನ್ಕೋತೀನಿ ಬರೀ. ಆ ಪಂದ್ಯದಲ್ಲಾದರೂ ಬೆಂಗಳೂರು ತಂಡ ಜಯವನ್ನು ಗಳಿಸಲಿ ಅಂತ ಎಲ್ಲರಲ್ಲೂ ಒಂದು ನಂಬಿಕೆ ಇದೆ ಅನ್ಕೋತೀನಿ. ಇಲ್ಲಿವರೆಗೂ ಬೆಂಗಳೂರು ಒಂದು ರೀತಿ ಕಳಪೆ ಪ್ರದರ್ಶನವನ್ನು ತೋರಿ ಅಭಿಮಾನಿಗಳಿಗೆ ಒಂದು ರೀತಿ ಬೇಸರವನ್ನು ಉಂಟು ಮಾಡಿರೋದಂತೂ ಹೌದು. ಆದರೂ ಬೆಂಗಳೂರು ತಂಡವನ್ನು ನಾವು ಯಾರು ಸಪೋರ್ಟ್ ಮಾಡೋದಂತೂ ನಿಲ್ಲಿಸಲ್ಲ. ಮುಂದೆ ಆದರೂ ಒಳ್ಳೆಯ ಪ್ರದರ್ಶನವನ್ನು ತೋರಲಿ. ನಿಮಗೆ ಅನಿಸುತ್ತೆ ಒಂದು ವಿಡಿಯೋ ಬಗ್ಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.